ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಬೆಳಗ್ಗೆನೇ ಪೂಜೆ ಮುಗೀತು. ಈಗ ತಿಂಡಿ ಸ್ವಲ್ಪ ಲೇಟ್ ಆಗ್ತಾಯಿದೆ. ಸೊ ಇವತ್ತು ನಾನು ಬ್ರೇಕ್ಫಾಸ್ಟಿಗೆ ಪುಳಿಯೋಗರೆ ಪ್ರಿಪೇರ್ ಮಾಡ್ತಾಯಿದ್ದೀನಿ. ನಾನು ನಾರ್ಮಲ್ ಒಗ್ಗರಣೆ ಮಾಡ್ಕೊಂಡಿದ್ದೀನಿ. ಎಣ್ಣೆ, ಸಾಸಿವೆ, ಕಡಲೆಬೇಳೆ, ಕಡಲೆ ಬೀಜ, ಕರಿಬೇವು ಹಾಕಿ ಒಗ್ಗರಣೆ ಮಾಡ್ಕೊಂಡು ಅದಕ್ಕೆ ಪುಳಿಯೋಗರೆ ಪುಡಿ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದನ್ನು ನಾನು ಮತ್ತೆ ಅನ್ನಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊತೀನಿ. ತುಂಬ ಸಿಂಪಲ್ಲಾಗಿ ತುಂಬ ಬೇಗ ಪ್ರಿಪೇರ್ ಆಗುತ್ತೆ ಇದು. ನಾನು ಮೀಶೋಯಿಂದ ಒಂದು ಟಾಪ್ ತೊಗೊಂಡಿದ್ದೆ. ಸೊ ಅದು ಇವಾಗ ಓಪನ್ ಮಾಡ್ತಾ ಇದ್ದೀನಿ. ಯೂಶ್ವಲಾಗಿ ನಾನು ಮೀಶೋನಲ್ಲಿ ಬಟ್ಟೆ ತೊಗೊಂಡಾಗ ಒಂದು ಸೈಜ್ ಅಥವಾ 2 ಸೈಜ್ ಸ್ವಲ್ಪ ದೊಡ್ಡದು ತೊಗೊತೀನಿ. ಬಿಕಾಸ್ ತುಂಬ ಸಲ ಬಟ್ಟೆ ಶ್ರಿಂಕ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅದು ಶ್ರಿಂಕ್ ಆದಮೇಲೆ ಮತ್ತೆ ನಾವು ಯೂಸ್ ಮಾಡೋಕ್ಕೂ ಆಗೋಲ್ಲ. ಸೊ ಹಾಗಾಗಿ ಸ್ವಲ್ಪ ದೊಡ್ಡ ಸೈಜ್ ತೊಗೊಂಡು ಆಮೇಲೆ ಅದು ಶ್ರಿಂಕ್ ಆಗಿಲ್ಲ ಅಂದರೆ ಆಲ್ಟ್ರೇಷನ್ಸ್ ಮಾಡ್ಕೊತೀನಿ. ಚಿಕ್ಕ ಸೈಜ್ ತೊಗೊಂಡ್ರೆ ಮತ್ತೆ ಎಕ್ಸ್ಚೇಂಜ್ 2:15 ಆಯಿತು, 2:35. ಸೊ ಇವಾಗ ಸಾಂಬಾರು ಮಾಡೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಸೊಪ್ಪನ್ನು ಹಾಕ್ತಾಯಿದ್ದೀನಿ, ದರ್ವೆ ಸೊಪ್ಪು. ಬ್ರೇಕ್ಫಾಸ್ಟ್ ಸ್ವಲ್ಪ ಲೇಟಾಗಿ ಮಾಡಿದ್ರಿಂದ ಇವತ್ತು ಲಂಚ್ ಕೂಡ ಲೇಟ್. ಇದ್ರ ಜೊತೆ ನಾನು ಸ್ವಲ್ಪ ಬೇಳೆ ಹಾಗೂ ಹೆಸರು ಕಾಳನ್ನ ಹಾಕ್ತೀನಿ. ಸೊ ನೋಡಿ, ಅದ್ರ ಜೊತೆ ಸ್ವಲ್ಪ ತೊಗರಿಬೇಳೆ, ಹೆಸರು ಕಾಳು ಮತ್ತು ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಸೊ ಕ್ಲೋಸ್ ಮಾಡಿ 2 ವಿಸಿಲ್ ಆಗೋವರೆಗೂ ಬಿಡ್ತೀನಿ. ನೋಡ್ಬೋದು, ಬಸ್ಸಾರಿಗೆ ನಾನು ಹುರ್ಕೊತಾ ಇದ್ದೀನಿ. ಈರುಳ್ಳಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಜೀರಿಗೆ ಮತ್ತು ಮೆಣಸು ಹಾಕಿಟ್ಕೊತಾ ಇದ್ದೀನಿ. ಆ್ಯಂಡ್ ಇನ್ನು ಸ್ವಲ್ಪ ಫ್ರೈ ಆದಮೇಲೆ ಕೊತ್ತಂಬರಿ ಹಾಕ್ತೀನಿ, ಸ್ವಲ್ಪ ಹುಣಸೆ ಹಣ್ಣು ಆ್ಯಂಡ್ ಟೊಮ್ಯಾಟೊ ಕೂಡ ಹಾಕ್ಕೊಬೋದು. ಸೊ ಮೆಣಸಿನ್ಕಾಯಿ ಡಿಮಾರ್ಟಿಂದ ತಂದಿದ್ದು, ಸ್ವಲ್ಪ ಬಿಸಿಲಿಗೆ ಒಣ ಹಾಕಿದ್ದೆ. ಸೊ ಇವತ್ತು ಬಾಕ್ಸಿಗೆ ಹಾಗೆ ಹಾಕಿದ್ದೀನಿ. ನೋಡಿ, ಆ್ಯಂಡ್ ಇದು ತುಪ್ಪ ಊರಿಂದ ತಂದಿರೋದು. ಆ್ಯಂಡ್ ಈ ತುಪ್ಪನ ಬೆಣ್ಣೆ ಕಾಯಿಸ್ಬಿಟ್ಟು ಮಾಡಿರೋದು, ರೆಡಿಮೇಡ್ ಅಲ್ಲ. ಆ್ಯಂಡ್ ಈ ಮೆಣಸಿನ್ಕಾಯಿಗಳನ್ನ ತೊಟ್ಟನ್ನು ಬಿಡಿಸ್ಕೊತೀನಿ. ಫಸ್ಟ್ ನಾನು ತೊಟ್ಟೆಲ್ಲ ಬಿಡಿಸ್ಕೊಂಡ್ಮೇಲೆ ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡ್ಕೊಬೋದು. ಸೊ ನಾನು ನಾರ್ಮಲಾಗಿ ಈ ಥರ ಒಂದು ಬಾಕ್ಸ್ ತೊಗೊಂಡು ಫಸ್ಟ್ ಟಿಶ್ಯೂ ಪೇಪರ್ ಹಾಕ್ತೀನಿ ಕೆಳಗಡೆ. ಆಮೇಲೆ ತೊಟ್ಟು ಬಿಡಿಸಿದ ಮೆಣಸಿನ್ಕಾಯಿ ಅದಕ್ಕೆ ಹಾಕಿ ಅದನ್ನು ಕ್ಲೋಸ್ ಮಾಡಿ ಫ್ರಿಜ್ನಲ್ಲಿ ಇಟ್ಕೊಂಡ್ರೆ ತುಂಬ ದಿನ ಬರುತ್ತೆ. ತೊಟ್ಟಿನ ಜೊತೆನೇ ಇದ್ದರೆ ಮೆಣಸಿನ್ಕಾಯಿ ಬೇಗ ಹಾಳಾಗತ್ತೆ. ಬಿಸಿಲು ತುಂಬ ಜಾಸ್ತಿ ಇದ್ದಿದ್ದರಿಂದ ನೋಡಿ ಆಲ್ಮೋಸ್ಟ್ ಸ್ವಲ್ಪ ಒಣಗ್ದಂಗೆ ಆಗ್ತಾಯಿದೆ ಮೆಣಸಿನ್ಕಾಯಿ ಎಲ್ಲ. ನಾನು ರೆಗ್ಯುಲರಾಗಿ ಇದೇ ಥರ ಮಾಡೋದು. ಮೆಣಸಿನ್ಕಾಯಿ ಥರ ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಕೊತೀನಿ. ನೋಡಿ, ಮೇಲೆ ಈ ಥರ ಇನ್ನೊಂದು ಟಿಶ್ಯೂ ಪೇಪರ್ ಹಾಕಿ ಕ್ಲೋಸ್ ಮಾಡಿಬಿಡಿ. ಸೊ ಇಲ್ಲಿ ಸೊಪ್ಪನ್ನು ಒಗ್ಗರಣೆ ಹಾಕ್ತಾಯಿದ್ದೀನಿ. ಆ್ಯಂಡ್ ಇಲ್ಲಿ ಮುದ್ದೆಗಿಟ್ಟಿದ್ದೀನಿ. ಈಗ ಸಾಂಬಾರಿಗೆಲ್ಲ ರುಬ್ಕೊಂಡಿದ್ದೀನಿ, ಜಸ್ಟ್ ಅದನ್ನು ಒಗ್ಗರಣೆ ಹಾಕಬೇಕಷ್ಟೆ. ನೋಡಿ, ನಾನು ಸಾರಿ ಕುಕ್ಕರ್ನಲ್ಲೇ ಮಾಡ್ಕೊತಾ ಇದ್ದೀನಿ. ಇದೇ ಕುಕ್ಕರಲ್ಲಿ ಸೊಪ್ಪನ್ನು ಬೇಯಿಸ್ಕೊಂಡಿದ್ನಲ್ವ, ಸೊ ಹಾಗಾಗಿ ಇದೇ ಕುಕ್ಕರ್ನಲ್ಲಿ ಸಾಂಬಾರು ಕೂಡ ಮಾಡ್ಕೊತಾ ಇದ್ದೀನಿ. ಸೊ ಊಟ ಎಲ್ಲ ಮುಗಿದಿದೆ, ಅವರೊಂದು 3:15 ಆಗಿದೆ. ಸೊ ಗಿಡಕ್ಕೆ ನೀರು ಹಾಕೋಣ ಅಂತ ಬಂದಿದ್ದೀನಿ. ಬಿಕಾಸ್ ನಾನು 4 ಗಂಟೆಯಿಂದ ನಾನು ಕೆಲಸಕ್ಕೆ ಕೂತ್ಕೊತೀನಿ. ಹಾಗಾಗಿ ಸೊ ಹಾಗೆ ನಿಮಗೆ ನಾನು ಟೆರೆಸ್ ಗಾರ್ಡನ್ನು ತೋರಿಸೋಣ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ. ಇದು ಮೂಲಂಗಿ
ಬಂದಿದೆ ಇದು ಆ್ಯಕ್ಚುಲಿ ಲಾಸ್ಟ್ ಮಂತೇ ಹಾರ್ವೆಸ್ಟ್ ಮಾಡಬೇಕಿತ್ತು, ಬಟ್ ಮಾಡಿಲ್ಲ. ಸೊ ಹಾಗಾಗಿ ಹಾಗೆ ಇದೆ ಅದು. ಇದು ದಾಸವಾಳದ ಗಿಡ, ಕೆಂಪು ದಾಸವಾಳ. ಇದು ಪಾಟ್ ಸ್ವಲ್ಪ ಚಿಕ್ಕದಾಯಿತು. ಇದು ವಾಟರ್ ಆ್ಯಪಲ್ ಗಿಡ. ಬಿಸಿಲು ತುಂಬ ಜಾಸ್ತಿ ಇದ್ದರಿಂದ ಗಿಡ ಹೇಗೆ ಒಣಗೋಗಿದೆ. ಆ್ಯಂಡ್ ಇದು ಬಾರ್ಬರಾಸ್ ಚೆರಿ. ಇದು ದೊಡ್ಡ ಪತ್ರೆ. ಆ್ಯಂಡ್ ಇದು ಲಾಂಗ್ ಬೀನ್ಸ್ ಗಿಡ. ಸದ್ಯಕ್ಕೆ ಒಂದೇ ಗಿಡ ಇದ್ದಿದ್ದು. ಲಾಸ್ಟ್ ಇಯರೆಲ್ಲ ಒಂದು 2-3 ಇತ್ತು. ನಾನು ಇನ್ನೊಂದು ಗಾರ್ಡನಿಂಗ್ ಚಾನಲಲ್ಲಿ ಆ ವಿಡಿಯೋಸ್ ಎಲ್ಲ ಇದೆ, ಗಾರ್ಡನ್ ಸ್ಟೋರೀಸ್ ವಿತ್ ರಶ್ಮಿ ಅಂತ. ಗಾರ್ಡನಿಂಗ್ ವಿಡಿಯೋಸ್ಗೆ ನೀವು ಅಲ್ಲಿ ಚೆಕ್ ಮಾಡ್ಬೋದು. ನೋಡಿ, ಕರ್ಬೂಜ ಬೀಜ ಹಾಕ್ತೀನಿ ಅಲ್ಲ, ಈ ಥರ ಗಿಡ ಬರುತ್ತೆ. ಇದು ದಾಳಿಂಬ್ರೆ ಗಿಡ. ಇದು ಸ್ವಲ್ಪ ಒಣಗ್ದಂಗೆ ಆಗುತ್ತೆ ಬಿಸಿಲಿಂದ. ಸುಮಾರಷ್ಟು ಪಾಟ್ಗಳಿಗೆ ಅಥವಾ ಗ್ರೋ ಬ್ಯಾಗ್ಗಳಿಗೆ ನಾನು ಈ ಬೀಜಗಳನ್ನ ಹಾಕಿದ್ದೆ. ನೋಡಿ, ಚಿಕ್ಕ ಕಾಯಿ ಕೂಡ ಬರ್ತಾ ಇದೆ. ಸುಮಾರಷ್ಟು ಹೂ ಕೂಡ ಆಗಿದೆ. ಇದು ಕರ್ಬೂಜ. ಸುಮ್ಮನೆ ಡಸ್ಟ್ಬಿನ್ನಿಗೆ ಹಾಕೋಕ್ಕಿಂತ ಈ ಥರ ಗ್ರೋ ಬ್ಯಾಗಿಗೆ ಹಾಕಿದರೆ ಸ್ವಲ್ಪ ಯೂಸ್ಫುಲ್ ಆದರೂ ಇರುತ್ತೆ. ನೆಕ್ಸ್ಟ್ ಇದು ಬಿಳಿ ದಾಸವಾಳದ ಗಿಡ. ನೋಡಿ, ಸುಮಾರಷ್ಟು ಮೊಗ್ಗಾಗಿದೆ. ಆ್ಯಂಡ್ ರೆಗ್ಯುಲರಾಗಿ 2-3 ಹೂ ಸಿಗ್ತಾನೆ ಇರುತ್ತೆ ಈ ಗಿಡದಿಂದ. ತುಂಬ ಮೊಗ್ಗಾಗಿದೆ ನೋಡಿ. ಸೊ ನೆಕ್ಸ್ಟ್ ಇಲ್ಲಿ ಒಂದು ನೋಡಿ ಕ್ಯಾಪ್ಸಿಕಮ್ ಗಿಡ ಇದೆ. ಆಲ್ಮೋಸ್ಟ್ ಇದು ಫಸ್ಟ್ ಕ್ಯಾಪ್ಸಿಕಮ್ ಅಂತ ಹೇಳ್ಬೋದು. ಅದ್ರ ಪಕ್ಕ ಒಂದು ಚಿಕ್ಕ ಕ್ಯಾಪ್ಸಿಕಮ್ ಇದೆ. ನಾನು ಗಾರ್ಡನಿಂಗ್ ಸ್ಟಾರ್ಟ್ ಮಾಡ್ದಂಗೆ ಅಂತ ಇದು ಮೊದಲನೇ ಕ್ಯಾಪ್ಸಿಕಮ್ ನನ್ನ ಗಾರ್ಡನ್ನಲ್ಲಿ. ನೆಕ್ಸ್ಟ್ ಅದೇ ಗ್ರೋ ಬ್ಯಾಗ್ನಲ್ಲಿ ಟೊಮೆಟೊ ಗಿಡ ಬಂದಿದೆ. ಚಿಕ್ಕ ಚಿಕ್ಕ ಟೊಮೆಟೊ ಈಗ ಆಗ್ತಾ ಇದೆ. ನೋಡಿ, ಇಲ್ಲೊಂದು ಚಿಕ್ಕ ಟೊಮೆಟೊ ಇದೆ. ನೆಕ್ಸ್ಟ್ ಇದನ್ನ ಕಾಶಿ ಸೊಪ್ಪು ಅಂತಾರೆ. ಆಮೇಲೆ ಇದಕ್ಕಿಂತ ಬೇರೆ ಹೆಸರಿದೆ, ನಂಗೆ ಸದ್ಯಕ್ಕೆ ನೆನಪಾಗ್ತಿಲ್ಲ. ಮೆಡಿಸಿನಲ್ ಪ್ರಾಪರ್ಟಿ ಎಲ್ಲ ಇದೆ ಅದರಲ್ಲಿ. ಆ್ಯಂಡ್ ಇದು ಮೆಣಸಿನ್ಕಾಯಿ ಗಿಡ. ಇದರಲ್ಲಿ ಪಪಾಯ ಬೀಜ ಕೂಡ ಹಾಕಿದ್ದೆ. ನೋಡಿ, ಹಿಂದೆ ಪಪಾಯ ಗಿಡ ಕೂಡ ಬಂದಿದೆ, ಬಟ್ ಇದಿಷ್ಟು ಚಿಕ್ಕ ಗ್ರೋ ಬ್ಯಾಗ್ನಲ್ಲಿ ಬರಲ್ಲ. ಅದು ಒಂದು 2-3 ಗ್ರೋ ಬ್ಯಾಗ್ ನಾನು ಹಾಗೆ ಖಾಲಿ ಮಾಡಿದ್ದೀನಿ ಬೇರೆ ಗಿಡ ಹಾಕೋಕ್ಕೆ. ನೋಡಿ, ಇದು ಕೂಡ ಹಾಗೆ ಖಾಲಿ ಮಾಡಿದ್ವಿ. ಆ್ಯಂಡ್ ಒಂದೇ ಒಂದು ಟೊಮೆಟೊ ಗಿಡ ಇದೆ ಇದರಲ್ಲಿ. ಇಲ್ಲಿ ಮತ್ತೆ ಕರ್ಬೂಜ ಗಿಡ ಇದೆ. ಆ್ಯಂಡ್ ಇದು ಬೆಂಡೆಕಾಯಿ ಬೀಜ ಹಾಕಿದೆ, ಗಿಡ ಬಂದಿದೆ ನೋಡಿ. ಅದ್ರ ಪಕ್ಕ ಅದು ನಿಂಬೆ ಹಣ್ಣು ಗಿಡ. ಕಿಚನ್ ವೇಸ್ಟ್ ಕಂಪೋಸ್ಟ್ ಹಾಕ್ತೀವಲ್ಲ, ಸೊ ಹಾಗಾಗಿ ಅದು ಬಂದಿರೋದು, ನಾನು ಹಾಕಿರೋದಲ್ಲ. ಆ್ಯಂಡ್ ಇದು ಮಲ್ಬೆರಿ ಪ್ಲಾಂಟ್. ಇದು ಕನಕಾಂಬರ ಗಿಡ. ಆ್ಯಕ್ಚುಲಿ ಇದು ಒಣಗೋಗಿದೆ. ಇದು ನಾರ್ಮಲ್ ಆರೆಂಜ್ ಕನಕಾಂಬರ ಹೂವು. ಸೊ ಇದು ಯೆಲ್ಲೋ ಕಲರ್ ಕನಕಾಂಬರ. ನೋಡಿ, ಎಷ್ಟೊಂದು ಬಿಟ್ಟಿದೆ. ಒಂದೇ ಗಿಡ ಇರೋದು, ಅದು ಕೂಡ ತುಂಬ ಹೂ ಬಿಟ್ಟಿದೆ. ನೆಕ್ಸ್ಟ್ ಇದು ಅಲೋವೆರಾ. ಆ್ಯಂಡ್ ಇದು ಸೌತೆ ಗಿಡ. ನೋಡಿ, ಒಂದು ಚಿಕ್ಕ ಸೌತೆಕಾಯಿ ಕೂಡ ಬಿಟ್ಟಿದೆ ಇಲ್ಲಿ. ಆ್ಯಂಡ್ ಇದೇ ಗಿಡದಲ್ಲಿ ತುಂಬ ಚಿಕ್ಕ ಚಿಕ್ಕ ಸೌತೆಕಾಯಿ ಕೂಡ ಆಗಿದೆ. ಬಟ್ ಗಿಡ ಚಿಕ್ಕದಿರೋದ್ರಿಂದ ಎಲ್ಲ ಸೌತೆಕಾಯಿ ಕೂಡ ದೊಡ್ಡದಾಗಲ್ಲ. ಆ್ಯಕ್ಚುಲಿ ಇದು ಹಾಗೆ ಒಣಗಿ ಹೋಗುತ್ತೆ. ಸೊ ಗಿಡಕ್ಕೆಲ್ಲ ನೀರು ಹಾಕಿ ಬಂದು ಅರೌಂಡ್ 6:30 ನಾನು ಟೀ ಮಾಡಿಕೊಂಡು ಕುಡಿತಾ ಇದ್ದೀನಿ. ನನ್ನ ಕೆಲಸ ನೋಡಿ ಎಷ್ಟೊತ್ತಿಗೆ ಮುಗಿದಿದೆ. ರಾತ್ರಿ 2:15 ಆಗಿದೆ. ಹೊರಗಡೆ ತೋರಿಸ್ತೀನಿ ನೋಡಿ ಎಷ್ಟು ಕತ್ತಲಿದೆ ಅಂತ. ಸೊ ಇದು ನನ್ನ ಡೈಲಿ ರುಟೀನ್. ನನ್ನ ಕೆಲಸ ಯೂಶ್ವಲಾಗಿ 2 ಗಂಟೆ 1 ಗಂಟೆ ಮೇಲೇ ಮುಗಿಯೋದು. ಸೊ ಈಗ ಜಸ್ಟ್ ಲಾಗ್ ಆಫ್ ಆಗಿ ನೋಡಿ ಎಷ್ಟು ಕತ್ತಲಿದೆ ಹೊರಗಡೆ. ಆ್ಯಂಡ್ ಟೈಮ್ 2:25. ಥ್ಯಾಂಕ್ ಯು ಫಾರ್ ವಾಚಿಂಗ್.